ಎಲ್ಲರಿಗೂ ಜೈ ಜಿನೇಂದ್ರ. ಕೇವಲ ಹೆಸರಿನಿಂದ ಮಾತ್ರ ನಾವು ನೀವು ಜೈನರಾಗದೆ ಜೈನ ತತ್ವಗಳ ಬಗ್ಗೆ ಅರಿತು ಉತ್ತಮ ಶ್ರಾವಕರೆನಿಸೋಣ. ಇಂತಹ ಉತ್ತಮ ಜೈನ ತತ್ವಗಳ ಬಗ್ಗೆ ನಿಮಗೆ ಪರಿಚಯಿಸಲೆಂದೇ ಯುವತರಂಗ ಪಾಡ್ಕ್ಯಾಸ್ಟ್ನ ಶುರು ಮಾಡಿದ್ದೇವೆ. ಇಂದಿನ ವಿಷಯ ಜೇನುತುಪ್ಪ ಏಕೆ ತಿನ್ನಬಾರದು. ಇದರ ವಿಷಯ ವಿಶ್ಲೇಷಣೆಕಾರರು ಸಂತೋಷ್ ಜೈನ್. ನಮ್ಮ ಜೈನ ಶ್ರಾವಕರ ಅಷ್ಟಮೂಲ ಗುಣಗಳಲ್ಲಿ ಮಧುತ್ಯಾಗವನ್ನು ಒಂದು ಎಂದು ಹೇಳಲಾಗಿದೆ. ಅಷ್ಟಮೂಲ ಗುಣವನ್ನು ಪಾಲನೆ ಮಾಡುವವರು ಮಾತ್ರ ಉತ್ತಮ ಜೈನ ಶ್ರಾವಕರೆನಿಸಿಕೊಳ್ಳುತ್ತಾರೆ. ಜೇನುತುಪ್ಪ ಕೂಡ ಒಂದು ಅಭಕ್ಷ್ಯ. ಬನ್ನಿ ಹೇಗೆಂದು ತಿಳಿಯೋಣ. ಜೇನುನೊಣವು ಹೂವಿನ ಮೇಲೆ ಕೂತು ಅದರ ಮಕರಂದವನ್ನು ಹೀರುತ್ತದೆ. ಜೊತೆಗೆ ತಿಪ್ಪೆಯಲ್ಲಿ ಮಲ ಮೂತ್ರದ ಮೇಲೆಯೂ ಕೂತು ಅವುಗಳ ಸಾರವನ್ನು ಸಹ ಹೀರುತ್ತದೆ. ನಂತರ ಅದು ತನ್ನ ಗೂಡಿಗೆ ಮರಳಿ ಅಲ್ಲಿರುವ ಬೇರೆ ಜೇನುನೊಣಗಳಿಗೆ ಈ ಮಕರಂದವನ್ನು ಬಾಯಿಂದ ಬಾಯಿಗೆ ರವಾನಿಸುತ್ತದೆ. ಇದರಲ್ಲಿ ಅವುಗಳ ಮಲಮೂತ್ರ ಕೂಡ ಸೇರಿರುತ್ತದೆ. ಈ ಪ್ರಕ್ರಿಯೆಯಲ್ಲಿ ಮಕರಂದವು ತುಪ್ಪವಾಗುತ್ತದೆ. ಅಂತಿಮವಾಗಿ ಜೇನುತುಪ್ಪವನ್ನು ಶೇಖರಣಾ ಕೋಶಗಳಲ್ಲಿ ಇರಿಸಲಾಗುತ್ತದೆ ಮತ್ತು ನವಜಾತ ಶಿಶು ಜೇನುನೊಣಗಳ ಆಗಮನ ಸಿದ್ಧತೆಗಾಗಿ ಜೇನು ಮೇಣದಿಂದ ಮುಚ್ಚಲಾಗುತ್ತದೆ. ಒಂದೇ ಒಂದು ಜೇನುತುಪ್ಪದ ಹನಿಯಲ್ಲಿ ಪ್ರತಿ ಕ್ಷಣವೂ ಅನಂತ ಸೂಕ್ಷ್ಮ ತ್ರಸಜೀವಿಗಳ ಉತ್ಪನ್ನವಾಗುತ್ತಿರುತ್ತದೆ. ನಾವು ಅದನ್ನು ಸೇವಿಸುವುದರಿಂದ ಆ ಜೀವಿಗಳಿಗೆ ಘಾತ ಉಂಟು ಮಾಡಿದ ಹಾಗೆ ಆಗುತ್ತದೆ. ಜೇನುಗೂಡನ್ನು ಕಿತ್ತು ಹಿಂಡಿ ತುಪ್ಪ ತೆಗೆಯುವ ಪ್ರಕ್ರಿಯೆಯಲ್ಲಿ ಜೇನುನೊಣಗಳ ಮಾಂಸ ರಕ್ತ ಸಹ ಅದರಲ್ಲಿ ಸೇರಿರುತ್ತದೆ. ಆದುದರಿಂದ ಅದು ಮಾಂಸಭಕ್ಷಿಗೆ ಸಮನಾಗಿರುತ್ತದೆ ಮತ್ತು ಈ ಪ್ರಕ್ರಿಯೆಯು ಕೂಡ ಅಸಹ್ಯವಾಗಿರುತ್ತದೆ. ನೋಡಿದ್ರಲ್ಲ, ಕೇವಲ ಒಂದು ಹನಿ ಜೇನಿನಲ್ಲಿ ಎಷ್ಟೊಂದು ಸೂಕ್ಷ್ಮ ಜೀವಿಗಳ ಉತ್ಪನ್ನವಾಗುತ್ತಿರುತ್ತದೆ. ಇದನ್ನು ಸೇವಿಸುವುದರಿಂದ ಇದು ಮಾಂಸಭಕ್ಷಿಗೆ ಕೂಡ ಸಮನಾಗಿರುತ್ತದೆ. ಆದುದರಿಂದ ನಮ್ಮ ಜೈನ ಶ್ರಾವಕರ ಅಷ್ಟಮೂಲ ಗುಣಗಳಲ್ಲಿ ಜೇನುತುಪ್ಪವನ್ನು ಮಾಂಸಭಕ್ಷಿಗೆ ಸಮ ಎಂದು ಹೇಳಲಾಗಿದೆ. ಕೇಳಿದ್ರಲ್ಲ, ಇದೇ ತರಹ ಮತ್ತಷ್ಟು ಉತ್ತಮ ಜೈನ ತತ್ವಗಳ ಬಗ್ಗೆ ನಿಮಗೆ ಪರಿಚಯಿಸಲು ಯುವತರಂಗ ಪಾಡ್ಕ್ಯಾಸ್ಟ್ನ ಸಬ್ಸ್ಕ್ರೈಬ್ ಮಾಡಿ.